ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಶು ವ್ಲಾಗ್ಸ್. ನಾನು ನನ್ನ ಯೂಟ್ಯೂಬ್ ಅಕೌಂಟ್ ಮತ್ತೆ ಇನ್ಸ್ಟಾಗ್ರಾಮ್ ಐಡಿ ನೇಮ್ಸ್ ನ ಚೇಂಜ್ ಮಾಡಿದ್ದೀನಿ. ತುಂಬಾ ಜನ ನೋಡೇ ಇರ್ತೀರಾ, ನಾನು ನನ್ನ ಇನ್ಸ್ಟಾಗ್ರಾಮ್ ಐಡಿನ ಯಶು ಸೋಮೇಶ್ ಅಂತ ಚೇಂಜ್ ಮಾಡಿದ್ದೀನಿ. ಹಾಗೆ ಯೂಟ್ಯೂಬ್ ಅಕೌಂಟ್ ನೇಮ್ ನ ಚೇಂಜ್ ಮಾಡಿದ್ದೀನಿ, ಯಶು ವ್ಲಾಗ್ಸ್ ಅಂತ. ಸೊ ಯಾರು ಕನ್ಫ್ಯೂಸ್ ಆಗ್ಬೇಡಿ, ಇವಾಗ ಲಕ್ಕಿ ಲೋಕ ಅಲ್ಲ, ಇಟ್ಸ್ ಯಶು ವ್ಲಾಗ್ಸ್ ಅಂಡ್ ಯಶು ಲೋವಿಕಾ ಅಲ್ಲ, ಯಶು ಸೋಮೇಶ್. ಸೊ ಇವಾಗ ವ್ಲಾಗ್ ನ ಕಂಟಿನ್ಯೂ ಮಾಡೋಣವಾ? ಸೊ ನಮ್ ಫ್ಯಾಮಿಲಿಯವ್ರು ತುಂಬಾ ದಿನದಿಂದ ಧರ್ಮಸ್ಥಳಕ್ಕೆ ಹೋಗ್ಬೇಕು ಅಂತ ಅನ್ಕೊಂತಿದ್ರು. ನಿನ್ನೆ ಎಲ್ಲಾರು ಸಡನ್ ಆಗಿ ನಾವು ಧರ್ಮಸ್ಥಳಗೆ ಸ್ಟಾರ್ಟ್ ಆದ್ವಿ. ಸೊ ಇವತ್ತು ನಮ್ಮ ಫಸ್ಟ್ ಲೊಕೇಶನ್ ಹೊರನಾಡು ಅನ್ನಪೂರ್ಣೇಶ್ವರಿ. ಇವತ್ತು ಇಲ್ಲಿ ನಾವು ನೈಟ್ ಬೆಳಗ್ಗೆ 6 o'clock ಬಂದ್ವಿ. ನಿನ್ನೆ ನೈಟ್ ನಾವು 9:30 ಮನೆ ಬಿಟ್ಟಿದ್ದು. ಇನ್ನ ಇಲ್ಲಿ ಬಂದ್ಬಿಟ್ಟು ರೂಮ್ಸ್ ಮಾಡಿ ಫ್ರೆಶ್ ಅಪ್ ಸ್ನಾನ ಮಾಡ್ಕೊಂಡು ಎಲ್ಲ ರೆಡಿಯಾಗಿ ಇವಾಗ ನಾವು ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಗ್ಯಾಸ್ ಈ ವ್ಯೂ ಸಖತ್ತಾಗಿದೆ ಅಲ್ವಾ? ಗೈಸ್, ನಾವಲ್ಲಿ ಪ್ರಸಾದ ತಿನ್ಬೇಕಾದ್ರೆ ನಮ್ ಫಾಲೋವರ್ ಒಬ್ರು ಬಂದ್ಬಿಟ್ಟು ನನ್ನ ಮಾತಾಡ್ಸಿದ್ರು. ನೀವು ತುಂಬಾ ಚೆನ್ನಾಗಿ ರೀಲ್ಸ್ ಮಾಡ್ತೀರಾ, ನಾನ್ ನಿಮ್ನ ಫಾಲೋ ಮಾಡ್ತಿದ್ದೀನಿ, ಹೀಗೆ ಕಂಟಿನ್ಯೂ ಮಾಡ್ತೀರಿ ಅಂತ. ನನ್ಗಂತೂ ಅವಾಗ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಈ ತರ ಒಬ್ರು ಇಬ್ರು ಅಂತಲ್ಲ, ನನ್ ಫಾಲೋವರ್ಸ್ ನನ್ ಎಲ್ಗೆ ಹೋದ್ರು ನನ್ನ ಕಣ್ಣಿಡ್ದು ನನ್ನ ಬಂದ್ಬಿಟ್ಟು ಮಾತಾಡಿಸ್ತಾರೆ. ನಾನೇ ಅಂತಲ್ಲ, ನಮ್ಮ ಅಮ್ಮ ಎಲ್ಲನ ಶಾಪಿಂಗ್ ಹೋದ್ರು ಅಷ್ಟೇ ನಮ್ಮ ಅಮ್ಮನೂ ಬಂದ್ಬಿಟ್ಟು ಮಾತಾಡಿಸ್ತಾರಂತೆ. ನಮ್ಮ ಅಮ್ಮ ಮನೆಗ್ ಬಂದಾಗ ಹೇಳುತ್ತೆ. ನನ್ಗಂತೂ ತುಂಬಾ ಖುಷಿ ಆಗುತ್ತೆ. ನಾನ್ ಈ ಹ್ಯಾಪಿನೆಸ್ ನ ಹೇಗೆ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ, ಅಷ್ಟು ಖುಷಿ ಆಗ್ತಿದೆ. ಇನ್ನ ನಾವು ಅಲ್ಲಿಂದ ನೆಕ್ಸ್ಟ್ ಶೃಂಗೇರಿಗೆ ಬಂದ್ವಿ. ನಾವಿಲ್ಲಿಗ್ ಬಂದಿದ್ ಮೇನ್ ರೀಸನ್ ಏನಪ್ಪಾ ಅಂದ್ರೆ ಮಿಲ್ಕಿಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ. ಇನ್ನ ನಮ್ಮ ಅತ್ತೆ ತುಂಬಾ ದಿನದಿಂದ ಹೇಳ್ತಾ ಇದ್ರು ಮಿಲ್ಕಿಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ. ನಾವು ಇನ್ನ ಧರ್ಮಸ್ಥಳ ಹೋದಾಗ ಇಲ್ಲಿ ಮಾಡ್ಸೋಣ ಅಂತ ಇಷ್ಟ ದಿನ ಎಲ್ಲೂ ಮಾಡ್ಸಿಲ್ಲ. ಇನ್ನ ಅವಳನ್ನ ತೋರ್ಸೋಣ ಅಂದ್ರೆ ಒಂದ್ ಕಡೆ ಇರೋದೇ ಇಲ್ಲ, ಅವಳು ಆ ಕಡೆ ಈ ಕಡೆ ಹೋಗ್ತಾ ಇರ್ತಾಳೆ. ಇನ್ನು ನೋಡ್ತಾ ನೋಡ್ತಾ ತುಂಬಾ ಜನ ಬಂದ್ರು ಅಕ್ಷರಾಭ್ಯಾಸ ಮಾಡ್ಸಕ್ಕೆ. ಇದ್ರೊಳಗಡೆ ಸ್ವಲ್ಪ ತಣ್ಣಗೆ ಇತ್ತು, ಆದ್ರೆ ಆಚೆಗೆ ಹೋದ್ರೆ ತುಂಬಾ ಬಿಸ್ಲು ಗೈಸ್. ಮಿಲ್ಕಿ ಆಗೋತ್ತ ಗೈಸ್ ಆ ಕಡೆ ಈ ಕಡೆ ಸುತ್ತಾಡ್ತಿರೋದು. ಅಲ್ಲಿ ಅಕ್ಷರಾಭ್ಯಾಸ ಮಾಡಿಸ್ಬೇಕಾದ್ರೆ ಬರೆಯಕ್ಕೆ ತಟ್ಟೆಯಲ್ಲಿ ಸ್ವಲ್ಪ ಅಕ್ಕಿ ಹಾಕೊಡ್ತಾರಲ್ವಾ, ಅದು ಚೆಲ್ಲೋಗಿತ್ತು ಅಲ್ಲಿ. ಅದಕ್ಕೆ ಅದನ್ನ ಎತ್ಕೊಂಡ್ ಬಂದು ನಮ್ ಕೈಗೆ ಕೊಡ್ತವಳೆ. ನಮ್ ಮಾಮ ಅಲ್ಲಿಂದಾನೇ ನಮ್ನ ಫೋಟೋ ತೆಗಿತೈತೆ ಗೈಸ್. ಏಮಿದಿ ಮತ್ತೆ ಬಂದ್ಲು ಪಡಿಪ ಅಂತ ಆಡೆ. ಅತ್ತಕ್ಕಿ ಅತ್ತಕ್ಕಿ ಎತ್ಕೊಂಡು ಅತ್ತಕ್ಕಿ ఓయ్ ఈడే రాయడా చూడు ఆడ వీడియో చేస్తాను. ఏమివి బియ్యము బియ్యము. ಇವಾಗ ಅಲ್ಲಿ ಟಿಕೆಟ್ ಕೊಟ್ಟು ಅವ್ರಿಗೆ ಬರೆಯಕ್ಕೆ ಸ್ಲೇಟು ನೋಡಿ ನಮ್ಮ ಮಾಮಲ್ಲಿ ತಗೊಂತವ್ರೆ. ಸ್ಲೇಟು ಒಂದು ಅಕ್ಕಿ ಕೊಡ್ತಾವ್ರೆ ಅಂತ ಮಾಮ ನೋಡಿ, ಸ್ಲೇಟು ಒಂದು ಪ್ಲೇಟು ಅಕ್ಕಿ ಏನೋ ತಗೋಬರ್ತೈತೆ. ನೋಡೋಣ ಇರಿ ನಮ್ಮ ಮಾಮ ಏನು ತಗೋಬರುತ್ತೆ ಅಂತ ತೋರಿಸ್ತೀನಿ. ಏನದು? ಸ್ಲೇಟು. ಸ್ಲೇಟು ಪೇ ಚಾಕ್ ಪೀಸು ಪಟ್ಟು ಆಡಬೋ. ಅವಳು ಬರೆಯಕ್ಕೆ ಫುಲ್ಲು ಎಕ್ಸೈಟೆಡ್ ಆಗಿದ್ದಾಳೆ ಗೈಸ್. ಸರ್ವಕಾರ್ಯೇಷು ಸರ್ವದಾ ತತ್ವಜ್ಞಂ ಹಿತಶೇಖರ ಭಾರತೆ ಶ್ರೀ ಗುರು ಗಣೇಶಾಯ ನಮಃ. ನಿರ್ವಿಘ್ನಂ ಗುರು ಗಣಪತಿಯನ್ನ ಮತ್ತೆ ಜಗದ್ಗುರುಗಳನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಎಲ್ಲ ಸಂಕಲ್ಪ ಮಾಡ್ಕೊಳ್ಳಿ, ಹೇಳಿ ಮಮ ಉಪಭೋಗಯಲ್ಲಿ ಬರೆಸಿ. ಶ್ರೀ ಗಣೇಶಾಯ ನಮಃ ಬರೆಸಿ. ಗೈಸ್, ಇಲ್ಲಿ ಏನಾಗ್ತಿದೆ ಗೊತ್ತಾ, ನಮ್ಮ ಅಮ್ಮಗೂ ಕನ್ನಡ ಬರಲ್ಲ, ನಮ್ಮ ಅತ್ತೆಗೂ ಕನ್ನಡ ಬರಲ್ಲ. ಅಂದ್ರೆ ಅರ್ಥ ಆಗುತ್ತೆ, ಮಾತಾಡ್ತಾರೆ, ಆದ್ರೆ ಬರೆಯಕ್ ಬರಲ್ಲ. ಸೊ ಅವ್ರಿಬ್ರು ಆಂಧ್ರದಲ್ಲೇ ಓದಿರೋದು, ಅವ್ರ ಸ್ಟಡೀಸ್ನೆಲ್ಲ ಕಂಪ್ಲೀಟ್ ಮಾಡಿರೋದು. ಅದಕ್ಕೆ ಅವ್ರಿಬ್ರಿಗೂ ಕನ್ನಡ ಬರೆಯಕ್ ಬರಲ್ಲ. ಅರ್ಥ ಆಗುತ್ತೆ, ಓದ್ತಾರೆ, ಆದ್ರೆ ಬರೆಯಕ್ ಬರಲ್ಲ. ಅದಕ್ಕಂತಾನೆ ತೆಲುಗುದಲ್ಲೇ ಬರೆಸ್ತವ್ರೆ. ಎಲ್ಲ ಸೇಮೇ ಇರುತ್ತೆ ಗೈಸ್. ನಮ್ ಮಿಲ್ಕಿಗೂನು ಕನ್ನಡ ಬರಲ್ಲ, ಅವಳಿಗೂನು ಅರ್ಥ ಆಗುತ್ತೆ, ಆದ್ರೆ ರಿಟರ್ನ್ ಮಾತಾಡಕ್ ಬರಲ್ಲ. ಆದ್ರೆ ನಾವು ನೆಕ್ಸ್ಟ್ ಇಯರ್ ಅವಳನ್ನ ಸ್ಕೂಲ್ಗೆ ಹಾಕೋಣ ಅಂತ ಅನ್ಕೊಂತಿದೀವಿ.
ಆದ್ರೆ ಅವಾಗ ಅವಳು ಕನ್ನಡನೇ ಕಲ್ತ್ಕೋಬೇಕಲ್ವಾ, ಇವಾಗ ಅವಳು ಕನ್ನಡ ಮಾತಾಡಕ್ಕೆ ಬರ್ತಾ ಇಲ್ಲ. ನಮ್ಮಮ್ಮ ಏನ್ ಹೇಳ್ತಾರೆ ಅಂದ್ರೆ, ನಿನ್ಗೂನು ಕನ್ನಡ ಮಾತಾಡಕ್ ಬರ್ತಿದ್ದಿಲ್ಲ, ನೀನುನು ತೆಲುಗುದಲ್ಲೇ ಮಾತಾಡ್ತಿದ್ದೆ, ನೀನ್ ಕನ್ನಡದಲ್ಲಿ ಏನಾದ್ರು ಹೇಳಿದ್ರೆ ಏನಮ್ಮ ಅಂತ ಬಂದ್ಬಿಟ್ಟು ನನ್ನ ಕೇಳ್ತಾ ಇದ್ದೆ, ನೀನು ಸ್ಕೂಲ್ಗೆ ಹೋದ್ಮೇಲೆನೆ ಕಲ್ತ್ಕೊಂಡಿದ್ದು, ಹಾಗೆ ಅವಳುನು ಕಲ್ತ್ಕೊಂತಾಳೆ ಅಂತ ಹೇಳ್ತಾರೆ. ಸೊ ಸ್ಕೂಲ್ಗೆ ಹೋದ್ರೆ ಎಲ್ಲ ಚೇಂಜ್ ಆಗುತ್ತೆ ಗೈಸ್, ಹೊಸ ಫ್ರೆಂಡ್ಸ್ ಬರ್ತಾರೆ, ಬೇರೆ ಬೇರೆ ಲ್ಯಾಂಗ್ವೇಜಸ್ ಎಲ್ಲ ಕಲ್ತ್ಕೊಂತೀವಿ. ಇನ್ನು ನೆಕ್ಸ್ಟ್ ಇಯರ್ ಸ್ಕೂಲ್ಗೆ ಹಾಕಿದ್ರೆ ಅವಳೆ ಕಲ್ತ್ಕೊಂತಾಳೆ ಅಂತ ಬಿಟ್ಬಿಟ್ಟಿದೀವಿ. ಫೈನಲಿ ಇವಾಗ ಅಕ್ಷರಾಭ್ಯಾಸ ಮುಗೀತು, ಇವಾಗ ದೇವ್ರ ದರ್ಶನ ಮಾಡ್ಕೊ ಬರಕ್ ಹೋಗ್ಬೇಕು. ಇನ್ ನಾನೇನ್ ಅಲ್ಲೇ ನಿಲ್ಸಿದ್ರು, ಎಲ್ಲರೂ ಫೋಟೋಸ್ ತಗೊಂತಾ ಇದ್ರು, ನಾವು ಫೋಟೋಸ್ ತಗೊಂಡ್ವಿ. ಗೈಸ್ ಮಿಲ್ಕಿ ಹೆಂಗ್ ಗೊತ್ತಾ, ಮನೇಲಿ ಮಾತ್ರ ನನ್ನ ಹೊಡಿಯೋದು, ನನ್ನ ಕಚ್ಚೋದು ಎಲ್ಲ ಮಾಡ್ತಾಳೆ, ಆದ್ರೆ ಇಲ್ಲಿ ನೋಡಿದ್ರೆ ಒಂದ್ ಆನೆನ್ ನೋಡ್ಬಿಟ್ಟು ಭಯ ಪಡ್ತಾಳೆ. ಗೈಸ್ ತುಂಬಾ ಜನ ಅನ್ಕೊಂತಿರ್ತೀರಾ ನನ್ಗೂ ಮಿಲ್ಕಿಗೂ ತುಂಬಾ ಏಜ್ ಡಿಫ್ರೆನ್ಸ್ ಆಯ್ತಲ್ಲ, ಅದಕ್ಕೆ ನಾವಿಬ್ರು ಕಿತ್ಲಾಡಲ್ಲ, ನಾವು ಚೆನ್ನಾಗಿರ್ತೀವಿ ಅಂತ ಅನ್ಕೊಂತಿರ್ತೀರಾ. ನೋಡೋರ್ಗುನು ಹಂಗೆ ಅನಿಸ್ತಿದೆ, ಯಾಕಂದ್ರೆ ನಾನು ಅವಳನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂತೀನಿ ಗೈಸ್. ಆದ್ರೂನು ನಾವ್ ಎಷ್ಟ್ ಕಿತ್ಲಾಡ್ತೀವಿ ಗೊತ್ತಾ, 5 ಮಿನಿಟ್ಸ್ ಒಂದ್ಸತಿ ಕಿತ್ಲಾಡ್ತೀವಿ ಗೈಸ್. 5 ಮಿನಿಟ್ಸ್ ಚೆನ್ನಾಗಿದ್ರೆ ಇನ್ನೊಂದ್ 5 ಮಿನಿಟ್ಸ್ ನಾವ್ ಕಿತ್ಲಾಡ್ತಾನೆ ಇರ್ತೀವಿ. ಒಂದೊಂದ್ಸತಿ ನಾನೇ ರೇಗ್ಸಿ ನಾನೇ ಜಗಳ ಸ್ಟಾರ್ಟ್ ಮಾಡಿರ್ತೀನಿ. ನಾನ್ ಮಿನಿ ಬ್ಲಾಗ್ ಅಲ್ಲೂ ಹೇಳಿದ್ನಲ್ಲ, ಅವಳನ್ನ ಅಳಿಸ್ಬೇಕಂದ್ರೆ ನಂಗೆ ತುಂಬಾ ಇಷ್ಟ ಅಂತ. ಆದ್ರೆ ಇವಾಗ ಆಪೋಸಿಟ್ ಆಗ್ತಿದೆ ಗೈಸ್, ಅವಳು ನನ್ನ ಹೊಡಿತಾಳೆ, ಜೋರಾಗಿ ಹೊಡಿತಾಳೆ, ಕಚ್ತಾಳೆ, ರಕ್ತ ಬರೋ ತರ ಕಚ್ತಾಳೆ. ನಾನು ರಿಟರ್ನ್ ಹೊಡಿಬಹುದು, ಆದ್ರೆ ಅವಳು ಇನ್ನ ಚಿಕ್ಕವಳ್ತಾನೆ, ಅದಕ್ಕೆ ಹೊಡಿಯಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತೀನಿ. ಸ್ವಲ್ಪ ದೊಡ್ಡವಳು ಆಗ್ಲಿ ಆಮೇಲೆ ತೋರಿಸ್ತೀನಿ ನಾನು ಯಾರು ಅಂತ. ಆದ್ರೂ ಇವಾಗ್ಲೂ ಏನ್ ನಾನು ಅವಳನ್ನ ಸುಮ್ನೆ ಬಿಡಲ್ಲ, ಕಚ್ಬಿಡ್ತೀನಿ ನಾನು ಅವಳನ್ನ, ಆದ್ರೆ ಅಷ್ಟೊಂದ್ ಜೋರಾಗಿ ಕಚ್ಚಲ್ಲ ಗೈಸ್. ಗೈಸ್ ನೆನ್ನೆ ನೈಟ್ ನಾವು ಬರಬೇಕಾದ್ರೆ ಮಳೆ ಬಿತ್ತು, ಸ್ವಲ್ಪ ಜೋರಾಗೇ ಬಿತ್ತು ಗೈಸ್ ಮಳೆ. ಫುಲ್ಲು ಬೆಟ್ಟ ಮರಗಳು. ಅಲ್ಲಿಂದ ನಾವು ಮಲ್ಪಿ ಬೀಚ್ಗೆ ಹೋದ್ವಿ. ಅಲ್ಲಿ ನನಗೆ ಫಸ್ಟ್ ಕಾಣಿಸಿದ್ದ ಐಸ್ ಆಪಲ್, ನನ್ನ ಆಲ್ ಟೈಮ್ ಫೇವ್ರೇಟ್ ಅಂತಾನೆ ಹೇಳ್ಬೋದು. ಇದು ಎಷ್ಟ್ ಕೊಟ್ರು ತಿಂತೀನಿ ಗೈಸ್, ಇದನ್ನ ಅಷ್ಟು ಇಷ್ಟ ನನ್ಗಿದು. ಅದಕ್ಕೆ ನಮ್ಮಮ್ಮ ನನ್ಗೆ ಈಸ್ಕೊಡ್ತೈತೆ ಗೈಸ್. ಗೈಸ್ ಇಲ್ಲಿ ಬಿಸಿಲು ಮಾತ್ರ ಸಕ್ಕತ್ತಾಗೈತೆ ಗೈಸ್, ಫುಲ್ಲು ಬಿಸಿಲು, ನನ್ ಮುಖ ಎಲ್ಲ ಫುಲ್ ಉರಿತೈತೆ. ಇದಕ್ಕಿಂತ ಮುಂಚಾಗಿರೋ 2 ದೇವಸ್ಥಾನ ಹತ್ರನು ಇಷ್ಟೊಂದು ಬಿಸಿಲು ಇದ್ದಿಲ್ಲ, ಯಾಕಂದ್ರೆ ನೈಟ್ ಅಲ್ಲೆಲ್ಲ ಮಳೆ ಬಿದ್ದಿದೆ, ಅದಕ್ಕೆ ಅಲ್ಲಿ ಇಷ್ಟೊಂದು ಸೆಕೆನೂ ಇದ್ದಿಲ್ಲ, ಇಷ್ಟೊಂದು ಬಿಸಿಲು ಇದ್ದಿಲ್ಲ. ಆದ್ರೆ ಇಲ್ಲಿ ಮಾತ್ರ ತುಂಬಾ ಬಿಸಿಲು. ಇನ್ನ ಫೋನ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೆ, ಒಂದ್ ಬಿದೋಯ್ತು, ನನ್ಗೆ ತುಂಬಾ ಬೇಜಾರಾಯ್ತು. ಇನ್ನ ಸರಿ ಏನು ಮಾಡಕ್ ಆಗಲ್ಲ ಅಂತ ಇನ್ನೊಂದ್ ಇಸ್ಕೊಂಡ್ ತಿಂತಾ ಇದ್ದೀನಿ. ಇನ್ನ ಅಲ್ಲಿಂದ ವಿಡಿಯೋ ಮಾಡಿಲ್ಲ, ಯಾಕಂದ್ರೆ ಮತ್ತೆ ಎಲ್ಲಿ ಬಿದೋಗುತ್ತೋ ಅಂತ ಭಯ. ಇನ್ನ ಬೀಚ್ ಅಲ್ಲಿ ವೇವ್ಸ್ನು ಜಾಸ್ತಿ ಇತ್ತು, ಹಾಗೆ ಜನನು ಜಾಸ್ತಿ ಇದ್ರು ಗೈಸ್. ಇನ್ನ ಈ ಬಿಸಿಲಿಗೆ ನೀರ್ ತಣ್ಣಗಿರ್ತಾವೆ, ಚೆನ್ನಾಗಿರುತ್ತೆ, ಆಟಾಡ್ಕೋಬಹುದು ಅಂತ ಹೋದ್ವಿ. ಅಲ್ಲೋಗಿ ನೋಡಿದ್ರೆ ನೀರುನು ಬೆಚ್ಚಗಿದಾವೆ, ಲೈಕ್ ಒಂಥರ ಸ್ನಾನ ಮಾಡೋ ತರಾನೇ ಇದಾವ್ ಗೈಸ್, ನೀರುನು ತಣ್ಣಗೆ ಇಲ್ಲ. ಇನ್ನ ನಮ್ಗೆ ಬೇರೆ ಆಪ್ಷನ್ ಇಲ್ಲ ಅಂತ ಅದ್ರಲ್ಲೇ ಸ್ವಲ್ಪ ಆಟಾಡ್ತಾ ಇದ್ವಿ. ನಮ್ಮ ಅಜ್ಜಿ ನೀರಲ್ಲಿ ಆಟಾಡ್ತಾರೆ ಗೈಸ್, ನಮ್ ಜೊತೆ ಓಂ ಶಕ್ತಿಗೆ ಬಂದಾಗೆಲ್ಲ ನಮ್ಮ ಅಜ್ಜಿಗೆ ಬೀಚಲ್ಲೆಲ್ಲ ಆಡಿ ರೂಢಿ ಇದೆ. ಆದ್ರೆ ನಮ್ ತಾತ ಎಲ್ಲೂ ಬರಲ್ಲ, ಸೊ ನಮ್ ತಾತ ಬಂದಿಲ್ಲ. ನಮ್ ಬ್ಯಾಗ್ಸ್, ನಮ್ ಫೋನ್ಸ್ ಎಲ್ಲ ಇಟ್ಕೊಂಡಿತ್ತು ನಮ್ ತಾತ. ನಮ್ ಅಜ್ಜಿ ಎಂಜಾಯ್ ಮಾಡ್ತವ್ರೆ. ನನ್ಗೆ ನಮ್ ಮಿಲ್ಕಿಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕಾದ್ರೇನೆ ಗೊತ್ತಾಗಿದ್ದು ನಾವು ನೆಕ್ಸ್ಟ್ ಬೀಚ್ಗೆ ಹೋಗ್ತಾ ಇದೀವಿ ಅಂತ. ನನ್ ಬೀಚ್ ಡ್ರೆಸ್ ಏನು ತಗೋ ಬಂದಿದ್ದಿಲ್ಲ, ನಮ್ಮ ಅಮ್ಮ ಅವರು ನನ್ಗೇನು ಪ್ಲಾನ್ ಹೇಳಿದ್ದಿಲ್ಲ, ಯಾಕಂದ್ರೆ ನಮ್ದೆಲ್ಲ ಸಡನ್ ಪ್ಲಾನ್ ಆಗಿತ್ತು. ಇನ್ನ ನಾನು ಏನು ಮಾಡಕ್ಕಾಗಲ್ಲ ಅಂತ ನಾನೊಂದ್ ಪೇರ್ ಎಕ್ಸ್ಟ್ರಾ ಯಾವಾಗ್ಲೂ ತಗೊಂಡಿರ್ತೀನಿ, ಅದನ್ನೇ ಹಾಕೊಂಡು ನಾನು ಬೀಚಲ್ಲಿ ಆಡ್ತಾ ಇದ್ದೀನಿ. ಇನ್ನ ಇಲ್ಲಿ ನಮ್ಮ ಮಾಮನ ಮತ್ತೆ ಮಿಲ್ಕಿಗೆ ಒಂದು ವಿಡಿಯೋ ಶೂಟ್ ಮಾಡ್ತಾ ಇದ್ದೆ. ಇನ್ನ ಇದು ಮಿಲ್ಕಿದು 3rd ಟೈಮ್ ಆರ್ 4th ಟೈಮ್ ಅನ್ಸುತ್ತೆ ಬೀಚ್ಗೆ ಬರ್ತಾ ಇರೋದು. ನಾವು ಓಂಶಕ್ತಿಗೆ ಹೋದಾಗ ಎವ್ರಿ ಇಯರ್ ಬೀಚ್ಗೆ ಹೋಗ್ತೀವಿ. ಅವಳು ಫಸ್ಟ್ ಟೈಮ್ ಬೀಚಲ್ಲಿ ಇಷ್ಟೊಂದು ಎಂಜಾಯ್ ಮಾಡ್ತಾ ಇದ್ದಾಳೆ, ಅದಕ್ಕೆ ಅವಳ ಜೊತೆ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ. ನನ್ಗೆ ನೀರಂದ್ರೆ ಸ್ವಲ್ಪ ಭಯನೇ, ಆದ್ರೆ ತುಂಬಾ ಎಂಜಾಯ್ ಮಾಡ್ತೀನಿ. ಇನ್ನ ಸ್ವಲ್ಪ ಹೊತ್ತು ಆಟ ಆಡಿದ್ವಿ, ಸ್ವಲ್ಪ ಹೊತ್ತು ಫೋಟೋಸ್ ತಗೊಂಡ್ವಿ. 2 ಅವರ್ಸ್ ಹೆಂಗ್ ಕಳೀತಂತಾನೆ ಗೊತ್ತಿಲ್ಲ. ಒಂದ್ಸತಿ ನೀರಲ್ಲಿ ಆಟ ಆಡೋದ್ ಸ್ಟಾರ್ಟ್ ಮಾಡಿದ್ದಾದ್ಮೇಲೆ ಮತ್ತೆ ಆಚೆ ಬರೋದ್ ತುಂಬಾ ಕಷ್ಟ ಗೈಸ್. ಅಲ್ಲಿಂದ ನಾವು ನೆಕ್ಸ್ಟ್ ರೋಡ್ ಸೈಡೆ ಒಂದು ಮಹಾಲಕ್ಷ್ಮಿ ದೇವಸ್ಥಾನ ಇತ್ತು, ತುಂಬಾ ದೊಡ್ಡದಾಗಿತ್ತು, ಚೆನ್ನಾಗಿತ್ತು, ಅಲ್ಗ್ ಹೋದ್ವಿ. ನಮ್ ಫೇಸಸ್ ನೋಡಿದ್ರೇನೆ ಗೊತ್ತಾಗುತ್ತೆ ನಿಮ್ಗೆ, ಫುಲ್ ಟಯರ್ಡ್ ಆಗ್ಬಿಟ್ಟಿದೀವಿ ನಾವು.
ನಾವೆಲ್ಲ ಅಲ್ಲಿ ನಿಂತ್ಕೊಂಡ್ ಫೋಟೋಸ್ ತಗೊಂತಾ ಇದ್ವಿ. ನಮ್ಮಮ್ಮ ಮಿಲ್ಕಿನ ಇರಿಟೇಟ್ ಮಾಡ್ತೈತೆ. ಮಿಲ್ಕಿನ ಇರಿಟೇಟ್ ಮಾಡೋದ್ ನಾನು ಇಲ್ಲ ನಮ್ಮಮ್ಮ ಅಷ್ಟೇ ಗೈಸ್. ಸಡನ್ ಆಗಿ ಇದನ್ನ ನೋಡಿದ ತಕ್ಷಣ ರಿಯಲ್ ಅಂತ ಅನಿಸ್ತು. ಮತ್ತೆ ಅಲ್ಲಿ ಮೇಲೆ ಇರೋ ಹ್ಯೂಮನ್ ಬೊಂಬೆ ನೋಡಿ ಇದು ರಿಯಲ್ ಅಲ್ಲ ಅಂತ ಅರ್ಥ ಆಯ್ತು. ಇನ್ನ ಇದು ಮಾತ್ರ ನೋಡಕ್ಕೆ ಸಖತ್ತಾಗಿತ್ತು ಗೈಸ್. ಇನ್ನ ನಾವು ದರ್ಶನ ಮಾಡ್ಕೊಂಡು ಆಚೆ ಬಂದ್ವಿ. ನನ್ ಫೇಸ್ ಫುಲ್ ಟ್ಯಾನ್ ಆಗ್ಬಿಟ್ಟಿದೆ. ನಾವು ಫುಲ್ ಟಯರ್ಡ್ ಆಗ್ಬಿಟ್ಟಿದೀವಿ. ನಾನು ಸ್ಕಿನ್ ಕೇರು ಮಾಡಲ್ಲ, ಮೇಕಪ್ ಮಾಡಲ್ಲ ಗೈಸ್. ಬರೀ ಒಂದ್ ಐಲೈನರ್ ಇಡ್ತೀನಿ, ಕಣ್ಗೆ ಐಲೈನರ್ ಹಚ್ಕೊಂತೀನಿ ಅಷ್ಟೇ. ಒಂದೊಂದ್ ಸತಿ ಮಾತ್ರ ಲಿಪ್ಸ್ಟಿಕ್ ಹಚ್ಕೊಂತೀನಿ. ಈ ನಡುವೆ ಲಿಪ್ಸ್ಟಿಕ್ನು ಬಿಟ್ಬಿಟ್ಟಿದೀನಿ. ಆ ಐಲೈನರ್ ಎಲ್ಲಾ ಸ್ಪ್ರೆಡ್ ಆಗ್ಬಿಟ್ಟಿದೆ, ಅದಕ್ಕೆ ಒರ್ಸ್ಕೊಂತಾ ಇದೀನಿ. ಇನ್ನ ಇತ್ತೀಚೆಗೆ ನನ್ಗೆ ಈ ಪೋಸ್ ತುಂಬಾ ಇಷ್ಟ ಆಗ್ಬಿಟ್ಟಿದೆ. ಯಾವಾಗ್ಲೂ ಫೋಟೋ ವಿಡಿಯೋ ಅಂದ್ರೆ ಫಸ್ಟ್ ಜ್ಞಾಪಕ ಬರೋ ಪೋಸ್ ಇದೆ. ಇನ್ನ ನನ್ ಫ್ರೆಂಡ್ ನಾನೇನಾದ್ರೂ ಈ ಪೋಸ್ ಇಟ್ರೆ ಸ್ಟಾರ್ಟ್ ಮಾಡ್ದೆ, ನೀನ್ ಪೋಸ್ ಕೊಡೋದು ಸ್ಟಾರ್ಟ್ ಮಾಡ್ದ ಅಂತಾಳೆ. ಇನ್ನು ನನ್ ಪೋಸ್ ನಾನು ಮಿಲ್ಕಿಗೂನು ಹೇಳ್ಕೊಡ್ತಾ ಇದ್ದೀನಿ. ಒಂದೊಂದ್ಸತಿ ನನ್ ಫೇಸ್ ನೋಡಿದಾಗ ನಮ್ಮಮ್ಮ ಜ್ಞಾಪಕ ಬರ್ತಾರೆ. ಯಾಕಂದ್ರೆ ನಮ್ಮಮ್ಮ ಯಾವಾಗ್ಲೂ ಹೇಳ್ತಾರೆ ಸ್ಕಿನ್ ಕೇರ್ ಮಾಡು ಅಂತ. ಆದ್ರೆ ಏನೋ ನನ್ಗೆ ಒಂಥರ ಬೋರಿಂಗ್, ಸ್ಕಿನ್ ಕೇರ್ ಅಂದ್ರೇನೆ ಇಂಟ್ರೆಸ್ಟ್ ಇರಲ್ಲ. ಅದಕ್ಕೆ ಕ್ರೀಮ್ ಪೌಡರ್ ಏನು ಹಾಕಲ್ಲ. ನಾನು ಬೆಳಗ್ಗೆ ಸ್ಕೂಲ್ಗೆ ಹೋಗ್ಬೇಕಂದ್ರೇನು ಅಷ್ಟೇ, ಸುಮ್ನೆ ಒಂದ್ ಐಲೈನರ್ ಇಟ್ಕೊಂಡು ಹೋಗ್ಬಿಡ್ತೀನಿ ಅಷ್ಟೇ. ಇನ್ನ ಮತ್ತೆ ಯಾವಾಗಾದ್ರೂ ಹಿಂಗೆ ಬ್ಲ್ಯಾಕ್ ಆಗ್ಬಿಟ್ಟಿದೀನಿ, ಟ್ಯಾನ್ ಆಗಿದ್ದೀನಿ ಅಂತ ಅನ್ಸ್ದಾಗ ಮಾತ್ರ ಸ್ಕಿನ್ ಕೇರ್ ಮಾಡ್ಬೇಕಾಗಿತ್ತು ಅಂತ ಅನ್ಸುತ್ತೆ. ಫಸ್ಟ್ ಒಂದ್ 2 ದಿವಸ ಮಾಡ್ತೀನಿ, ಆಮೇಲೆ ಮಾಡಲ್ಲ. ಗೈಸ್, ಅಲ್ಲಿಂದ ನಾವ್ ಇವಾಗ ಉಡುಪಿ ಶ್ರೀಕೃಷ್ಣ ಮಠಕ್ ಬಂದಿದೀವಿ. ಗೈಸ್, ಇಲ್ಲಿ ಶ್ರೀಕೃಷ್ಣ ಯಾಕೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ತಿರ್ಗಿರ್ತಾರೆ ಅಂತ ನಿಮಗ್ ಗೊತ್ತಿದ್ರೆ ಕಮೆಂಟ್ ಮಾಡಿ. ನನ್ಗೂನು ಗೊತ್ತಿದ್ದಿಲ್ಲ. ಬರ್ಬೇಕಾದ್ರೆ ನಮ್ಮ ಮಾಮ ಫುಲ್ ಸ್ಟೋರಿ ನನ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಇನ್ನ ಅಲ್ಲೇ ನಾವ್ ಸ್ವಲ್ಪ ಶಾಪಿಂಗ್ನು ಮಾಡಿದ್ವಿ. ನನ್ ಬೆಸ್ಟ್ ಫ್ರೆಂಡ್ ಗೋಸ್ಕರ ನಾನು ಇದ್ ತಗೊಂಡೆ, ಅವಳಿಗೆ ದೃಷ್ಟಿ ಆಗ್ಬಾರ್ದು ಅಂತ. ಇನ್ನೊಂದು ಈ ಗಂಟೆದೆ ಯಾಕೆ ತಗೊಂಡೆ ಅಂತಂದ್ರೆ, ಇದು ಇವಾಗ ತುಂಬಾ ಟ್ರೆಂಡಿಂಗ್ ಆಗ್ತಿದೆ ಅಲ್ವಾ, ಅದು ನಾವು ತಗೋಬಾರ್ದು, ನಮ್ಗೆ ಇಷ್ಟ ಆಗೋರಿಗೆ ನಾವ್ ಈಸ್ಕೊಡ್ಬೇಕು ಅಂತ ಅಂದ್ಬಿಟ್ಟು ಅದಕ್ಕೆ ಇದು ನಾನು ಅವಳಿಗೆ ಗಿಫ್ಟ್ ಮಾಡ್ತಿದೀನಿ. ಇದು ತಗೊಂಡಿದೀನಿ ಅಂತ ಅವಳಿಗೂನು ಗೊತ್ತಿಲ್ಲ. ಇದು ನಾನು ತುಂಬಾ ದಿನದಿಂದ ಎಲ್ಲಾ ಹತ್ರನು ಹುಡುಕ್ತಿದ್ದೆ, ನನ್ಗೆ ಎಲ್ಲೂ ಸಿಕ್ಕಿಲ್ಲ. ಇದು ಫೈನಲಿ ಇವತ್ ಸಿಕ್ಕಿದೆ. ಅವಳಿಗೆ ಹೋಗಿ ಕೊಟ್ರೆ ಅವಳು ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಅಂತಾನು ಗೊತ್ತಿಲ್ಲ. ನಾನು ಇದು ತಗೊಂಡಿದ್ದೀನಿ ಅಂತಾನು ಅವಳಿಗೆ ಗೊತ್ತಿಲ್ಲ. ಈ ವಿಡಿಯೋ ನೋಡಿದ್ರೆ ಪಕ್ಕಾ ಗೊತ್ತಾಗುತ್ತೆ ಅವಳಿಗೆ. ಗೈಸ್, ನಾವ್ ಇವಾಗ ಫೈನಲಿ ಧರ್ಮಸ್ಥಳಗೆ ರೀಚ್ ಆದ್ವಿ. ಇನ್ನು ನಾವು ನಮ್ಮ ನೈಟ್ ಡಿನ್ನರ್ ನ ಇಲ್ಲೇ ಧರ್ಮಸ್ಥಳದಲ್ಲಿ ಪ್ರಸಾದ ಕೊಡ್ತಾರಲ್ಲ ಅಲ್ಲೇ ತಿಂದ್ವಿ. ಇನ್ನು ನಾವು ಊಟ ಮಾಡ್ಕೊಂಡು ಆಚೆ ಬರೋಷ್ಟೊತ್ತಿಗೆ ಇಲ್ಲಿ ತುಂಬಾ ಜನ ಇದ್ರು. ಹಾಗೆ ಈ ರಥನ ನಿಲ್ಸಿದ್ರು. ಯಾಕೆ ಇಷ್ಟು ಜನ ಅಂತ ಗೊತ್ತಿಲ್ಲ. ನಮ್ಗೆ ಫುಲ್ ಟಯರ್ಡ್ ಆಗೋಗ್ಬಿಟ್ಟಿತ್ತು. ಇನ್ನು ನಾವು ತುಂಬಾ ಹುಡುಕಿದ್ದಾದ್ಮೇಲೆ ನಮ್ಗೆ ಸಹ್ಯಾದ್ರಿಯಲ್ಲಿ 2 ರೂಮ್ ಸಿಕ್ತು. ರೂಮ್ಗೆ ಹೋಗ್ಬಿಟ್ಟು ಫ್ಯಾನ್ ಹಾಕೊಂಡ್ ಮಲ್ಕೊಬಿಟ್ಟಿದ್ದೆ. ಮತ್ತೆ ದಾಹ ಆಗ್ತಿತ್ತು, ಕುಡಿಯೋಕ್ ನೀರ್ ಇದ್ದಿಲ್ಲ. ಅದಕ್ಕೆ ಮತ್ತೆ ಆಚೆ ಬಂದೆ. ಆಚೆ ಬಂದ್ರೆ ಫುಲ್ಲು ಶೆಕೆ ಗೈಸ್. ಆ ಶೆಕೆಯಲ್ಲಿ ಹೆಂಗೋ ಹೋಗ್ಬಿಟ್ಟು ಒಂದ್ ವಾಟರ್ ಬಾಟಲ್ ತಗೊಬಂದೆ. ಹಾಗೆ ತುಂಬಾ ಶೆಕೆ ಐತೆ ಅಂತ ಒಂದ್ ಐಸ್ ಕ್ರೀಮ್ ತಗೊಬಂದೆ ತಿನ್ನೋಣ ಅಂತ. ಗೈಸ್, ನಾನು ಫುಲ್ ಟಯರ್ಡ್ ಆಗಿರೋದ್ರಿಂದ ನನ್ನ ವಾಯ್ಸ್ ಸ್ವಲ್ಪನೂ ಚೆನ್ನಾಗಿ ಬರ್ತಿದ್ದಿಲ್ಲ. ಅದಕ್ಕೆ ಈ ವಿಡಿಯೋಗೆ ಮತ್ತೆ ನಾನು ವಾಯ್ಸ್ ಓವರ್ ನ ಕೊಡ್ತಾ ಇದ್ದೀನಿ. ಇನ್ನು ನಾವೆಲ್ಲರೂ ಬೆಳಗ್ಗೆಯಿಂದ ಜರ್ನಿ ಮಾಡಿ ತುಂಬಾ ಸುಸ್ತಾಗೋಗಿದೀವಿ. ಇವಾಗ ಮಲ್ಕೊಂಡ್ರೆ ಸಾಕು ಅಂತ ಇದೀವಿ ನಾವೆಲ್ಲ. ಇನ್ನು ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಗೈಸ್. ನಾಳೆ ಏನೇನ್ ನಡೆಯುತ್ತೆ ಅನ್ನೋದನ್ನೆಲ್ಲ ನೆಕ್ಸ್ಟ್ ವ್ಲಾಗ್ ಅಲ್ಲಿ ತಿಳಿಸ್ತೀನಿ. ಯಾಕಂದ್ರೆ ಈ ವ್ಲಾಗ್ ಅಲ್ಲಿ ಎಲ್ಲ ಹಾಕಿದ್ರೆ ತುಂಬಾ ಲೆಂತಿ ಆಗೋಗುತ್ತೆ. ಅದಕ್ಕೆ ಗೈಸ್, ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಬೈ ಬೈ.